9ನೇ ತರಗತಿ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನದ ಪ್ರಶ್ನೆಗಳು ಮತ್ತು ಉತ್ತರಗಳು 2024ರಿಂದ 25 1. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. 1. ರಾಷ್ಟ್ರೀಯ ಕ್ರೀಡಾ ಸಂಸ್ಥೆ NIS ಪಟಿಯಾಲ ಎಂಬಲ್ಲಿ ಪ್ರಾರಂಭವಾಯಿತು. 2. ವಾಲಿಬಾಲ್ ಆಟದಲ್ಲಿ ಸರ್ವಿಸ್ ಒಂದು ತಂತ್ರವಾಗಿದೆ. 3. FIH ಹಾಕಿ ಕ್ರೀಡೆಗೆ ಸಂಬಂಧಿಸಿದೆ. 4. ತ್ರಿವಿಧ ಜಿಗಿತದಲ್ಲಿ ಸಾಧನೆ ಮಾಡಿದ ಮೊದಲ ಭಾರತೀಯ ಮಹಿಳೆ ಮಯೂಕಾ ಜಾನಿ. 2. ಹೊಂದಿಸಿ ಬರೆಯಿರಿ. 5. 1948. ಬಿ. ತಾರಾಚಂದ್ ಸಮಿತಿ. 6. ಸ್ಮ್ಯಾಶ್. ಎ. ವಾಲಿಬಾಲ್. 7. ಸ್ಕಿಪ್ಪಿಂಗ್ ಲೆಗ್. ಡಿ. ತ್ರಿವಿಧ ಜಿಗಿತ. 8. ರೋಗ ಮುಕ್ತ. ಸಿ. ಸಮಾಜದ ನಿರ್ಮಾಣದ ಗುರಿ. 2. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 9. ಸುಲ್ತಾನ್ ಅಜ್ಲಾನ್ ಶಾ ಕಪ್ ಯಾವ ಆಟಕ್ಕೆ ನಡೆಯುವ ಸ್ಪರ್ಧೆಯಾಗಿದೆ? ಉತ್ತರ: ಸುಲ್ತಾನ್ ಅಜ್ಲಾನ್ ಶಾ ಕಪ್ ಹಾಕಿ ಆಟಕ್ಕೆ ನಡೆಯುವ ಸ್ಪರ್ಧೆಯಾಗಿದೆ. 10. ಡಾ. ಬಾಕಿನ್ಸ್ರ ಅಭಿಪ್ರಾಯದಲ್ಲಿ ಸಾಮಾಜಿಕ ಆರೋಗ್ಯ ಎಂದರೇನು? ಉತ್ತರ: ಒಂದು ಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತ ಮಾಡುವ ವಿಧಾನವನ್ನು ಸಾಮಾಜಿಕ ಆರೋಗ್ಯ ಎನ್ನುವರು. 11. ನಮ್ಮ ರಾಷ್ಟ್ರಧ್ವಜವನ್ನು ಅಂಗೀಕರಿಸಿದ ವರ್ಷ ಯಾವುದು? ಉತ್ತರ: ನಮ್ಮ ರಾಷ್ಟ್ರಧ್ವಜವನ್ನು ಅಂಗೀಕರಿಸಿದ ವರ್ಷ ಜುಲೈ 22, 1947. 12. ತಾರಾಚಂದ ಸಮಿತಿ ಏಕೆ ರಚಿಸಲಾಯಿತು? ಉತ್ತರ: 1948ರಲ್ಲಿ ಕೇಂದ್ರ ಸರ್ಕಾರವು ಮಾಧ್ಯಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ಸ್ಥಿತಿಗತಿಗಳನ್ನು ಉತ್ತಮಪಡಿಸಲು ತಾರಾಚಂದ ಸಮಿತಿ ರಚಿಸಲಾಯಿತು. 4. ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿರಿ. 13. ವಾಲಿಬಾಲ್ ಆಟದ ತಂತ್ರಗಳಾವುವು? ಉತ್ತರ: 1. ಸರ್ವೀಸ್. 2. ಸೆಟ್ ಮಾಡುವುದು. 3. ಸ್ಮ್ಯಾಶ್. 14. ಹಾಕಿ ಆಟಗಾರರಲ್ಲಿ ಇರಬೇಕಾದ 2 ಅವಶ್ಯಕ ಗುಣಗಳು ಯಾವುವು? ಉತ್ತರ: ಕಷ್ಟ ಸಹಿಷ್ಣುತೆ, ಚಪಲತೆ, ನರ ಸ್ನಾಯುಗಳ ಹೊಂದಾಣಿಕೆ. ಉತ್ತಮ ಪ್ರತಿಕ್ರಿಯಾ ವೇಗ, ಮೈಮಣಿತ ವೇಗ. 15. ನಿಮ್ಮ ಸುತ್ತಮುತ್ತ ಯಾವ ಸಾಮಾಜಿಕ ಆರೋಗ್ಯದ ಅವಶ್ಯಕತೆಯನ್ನು ಕೈಗೊಳ್ಳುವಿರಿ? ಉತ್ತರ: 1. ಕಂಡಲ್ಲಿ ಉಗುಳುವುದು, ಸೀನುವುದು. ಬಹಿರ್ದೆಸೆಗೆ ಹೋಗುವುದನ್ನು ನಿಲ್ಲಿಸಬೇಕು. 2. ಸಾರ್ವಜನಿಕ ಮೂತ್ರಾಲಯ, ಶೌಚಾಲಯಗಳ ಸ್ವಚ್ಛತೆಯನ್ನು ಕಾಪಾಡಬೇಕು. 3. ಉದ್ಯಮಗಳಿಂದ ಅಥವಾ ವಾಹನಗಳಿಂದ ನೀರು, ಶಬ್ದ, ಹವೆ ಮಲಿನವಾಗದಂತೆ ನೋಡುವುದು. 4. ಉಪಯೋಗಕ್ಕೆ ಬಾರದ ಹೊಲಸು ಪದಾರ್ಥಗಳನ್ನು ಕಂಡಲ್ಲಿ ಎಸೆಯಬಾರದು. 16. ರಾಷ್ಟ್ರೀಯ ಭಾವೈಕ್ಯತಾ ಕಾರ್ಯಕ್ರಮಗಳನ್ನು ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ಆಚರಿಸುತ್ತೀರಿ? ಉತ್ತರ: 1. ರಾಷ್ಟ್ರೀಯ ಹಬ್ಬಗಳನ್ನು ಮತ್ತು ಅವುಗಳ ಆಚರಣೆಗಳನ್ನು ಎಲ್ಲ ವಿದ್ಯಾರ್ಥಿಗಳು ಸೇರಿ ಅರ್ಥಪೂರ್ಣವಾಗಿ ಆಚರಿಸುತ್ತೇವೆ. 2. ರಾಷ್ಟ್ರಾಭಿಮಾನ ಮೂಡಿಸುವ ವಿಶಿಷ್ಟ ಸಮಾರಂಭಗಳನ್ನು ಮಾಡಲಾಗುತ್ತದೆ. 3. ವಿವಿಧ ಸಂಸ್ಕೃತಿಯನ್ನು ಬಿಂಬಿಸುವ ಮೇಳಗಳು, ಶೌರ್ಯ, ವೀರ ಘೋಷಣೆಗಳು, ವೇಷಭೂಷಣಗಳ ಪ್ರದರ್ಶನ ಮೊದಲಾದವುಗಳ ಪ್ರದರ್ಶನ. 4. ನಾಡಗೀತೆ, ದೇಶಭಕ್ತಿ ಗೀತೆ ಮತ್ತು ಜನಪದ ಗೀತೆ ಇವುಗಳನ್ನು ಸಾಮೂಹಿಕವಾಗಿ ಹಾಡುವುದು. 5. ರಾಷ್ಟ್ರಗೀತೆಯನ್ನು ಗೌರವದಿಂದ, ಸ್ಪಷ್ಟವಾಗಿ, ಆತ್ಮವಿಶ್ವಾಸದಿಂದ ಗಟ್ಟಿಧ್ವನಿಯಲ್ಲಿ ಸಾಮೂಹಿಕವಾಗಿ ಹಾಡುವುದು. 5. ಈ ಕೆಳಗಿನ ಪ್ರಶ್ನೆಗಳಿಗೆ 5 ಅಥವಾ 6 ವಾಕ್ಯದಲ್ಲಿ ಉತ್ತರಿಸಿರಿ. 17. ಚಾಂಪಿಯನ್ಸ್ ಟ್ರೋಫಿ ಯಾವಾಗ ಪ್ರಾರಂಭವಾಯಿತು ಹಾಗೂ ಸೇರ್ಪಡೆಗೊಳ್ಳುವ ತಂಡಗಳಾವವು? ಉತ್ತರ: 1978ರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಪ್ರಾರಂಭವಾಯಿತು. ಚಾಂಪಿಯನ್ಸ್ ಟ್ರೋಫಿಗೆ ಸೇರ್ಪಡೆಗೊಳ್ಳುವ ತಂಡಗಳು: 1.
ಚಾಂಪಿಯನ್ಸ್ ಟ್ರೋಫಿ ನಡೆಸುವ ದೇಶ. 2. ಕಳೆದ ಬಾರಿ ಈ ಪಂದ್ಯಾಟವನ್ನು ಜಯಿಸಿದ ದೇಶ. 3. ಇತ್ತೀಚೆಗೆ ನಡೆದ ವಿಶ್ವಕಪ್ ಅಥವಾ ಒಲಿಂಪಿಕ್ಸ್ನಲ್ಲಿ ಉನ್ನತ ಶ್ರೇಣಿ ಪಡೆದ 3 ತಂಡಗಳು. 4. ವಿಶ್ವ ಚಾಂಪಿಯನ್. 18. ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಗಳು ಯಾವುವು? ಉತ್ತರ: 1. ಎತ್ತರದ ನಿಲುವನ್ನು ಹೊಂದಿರಬೇಕು. 2. ವೇಗವನ್ನು ಹೊಂದಿರಬೇಕು. 3. ಚಪಲತೆಯನ್ನು ಹೊಂದಿರಬೇಕು. 4. ಕಷ್ಟ ಸಹಿಷ್ಣುತೆ ಹೊಂದಿರಬೇಕು. 5. ಕಣ್ಣು ಮತ್ತು ಕೈಗಳ ಸಂಯೋಜನೆ ಅವಶ್ಯವಿರಬೇಕು. 6. ನಿಖರತೆ ಅವಶ್ಯಕ. 19. ತ್ರಿವಿಧ ಜಿಗಿತದ ಮೂಲ ನಿಯಮಗಳು ಯಾವುವು? ಉತ್ತರ: 1. ತ್ರಿವಿಧ ಜಿಗಿತ ಕ್ರಮವಾಗಿರಬೇಕು, ಅಂದರೆ ಹಾಪ್, ಸ್ಟೆಪ್, ಜಂಪ್. 2. ತ್ರಿವಿಧ ಜಿಗಿತಕ್ಕೆ ಓಡುವ ಮಾರ್ಗವನ್ನು ಬಳಸಬೇಕು. 3. ಟೇಕಾಫ್ ಗೆರೆಯನ್ನು ತುಳಿಯಬಾರದು. 4. ಜಿಗಿತದ ಗುಂಡಿಯಲ್ಲಿಯೇ ಜಿಗಿಯಬೇಕು. 20. ರಾಷ್ಟ್ರಧ್ವಜ ಪ್ರದರ್ಶನದಲ್ಲಿ ಗಮನಿಸಬೇಕಾದ ಅಂಶಗಳು ಯಾವುವು? ಉತ್ತರ: 1. ಹರಿದ, ಕೊಳೆಯಾದ, ಬಣ್ಣ ಕದಡಿದ ಅಥವಾ ಸುಕ್ಕಲಾದ ಧ್ವಜವನ್ನು ಪ್ರದರ್ಶಿಸಬಾರದು. 2. ರಾಷ್ಟ್ರಧ್ವಜಕ್ಕಿಂತ ಮೇಲೆ ಹಾಗೂ ಅಕ್ಕಪಕ್ಕದಲ್ಲಿ ಇನ್ನಾವುದೇ ಅಲಂಕಾರಿಕ ಬಾವುಟಗಳನ್ನು ಪ್ರದರ್ಶಿಸಬಾರದು. 3. ರಾಷ್ಟ್ರಧ್ವಜವನ್ನು ತೋರಣ ಅಥವಾ ಅಲಂಕಾರಕ್ಕಾಗಿ ಉಪಯೋಗಿಸಬಾರದು. 4. ಧ್ವಜವನ್ನು ತಲೆಕೆಳಗಾಗಿ ಹಾರಿಸಬಾರದು. 5. ಯಾವುದೇ ರೀತಿಯ ಒಳ ಉಡುಪುಗಳ ಭಾಗವಾಗಿ ಧ್ವಜವನ್ನು ಬಳಸಬಾರದು. 6. ನೆಲಕ್ಕೆ ಧ್ವಜವನ್ನು ತಾಗಿಸಬಾರದು. 7. ಧ್ವಜದ ಮೇಲೆ ಯಾವುದೇ ರೀತಿಯ ಬರವಣಿಗೆ ಇರಬಾರದು. 8. ಜಾಹೀರಾತುಗಳಿಗೆ ಧ್ವಜವನ್ನು ಉಪಯೋಗಿಸಬಾರದು. 6. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 21. ಕೆ. ಪಿ. ಸಿಂಗ್ ದೇವ ಸಮಿತಿ ಯಾವಾಗ ರಚನೆಯಾಯಿತು ಮತ್ತು ಪ್ರಮುಖ ಶಿಫಾರಸ್ಸುಗಳು ಯಾವುವು? ಉತ್ತರ: 1993 ರಲ್ಲಿ ಕೆ. ಪಿ. ಸಿಂಗ್ ದೇವ ಸಮಿತಿ ರಚನೆಯಾಯಿತು. ಪ್ರಮುಖ ಶಿಫಾರಸ್ಸುಗಳು ಈ ಕೆಳಗಿನಂತೆ ಇವೆ. 1. ಎಲ್ಲ ವಿದ್ಯಾರ್ಥಿ ಮತ್ತು ಶಿಕ್ಷಕರನ್ನು ಕಡ್ಡಾಯವಾಗಿ ವಾರ್ಷಿಕ ದೈಹಿಕ ದಾರ್ಢ್ಯತಾ ಪರೀಕ್ಷೆಗಳಿಗೆ ಒಳಪಡಿಸಬೇಕು ಮತ್ತು ಎಲ್ಲರೂ ಕಡ್ಡಾಯವಾಗಿ ಪಾಸಾಗಬೇಕು. 2. ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಾಗಿ ಪ್ರತಿದಿನ 40 ನಿಮಿಷಗಳ ಅವಧಿಯನ್ನು ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರ ನೇತೃತ್ವದಲ್ಲಿ ಒದಗಿಸಬೇಕು. 3. ಯೋಗವನ್ನು ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡುವುದರಿಂದ ಶಾಲಾ ಶಿಕ್ಷಣದಲ್ಲಿ ಸೇರ್ಪಡೆ ಮಾಡಬೇಕು. 4. ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ರಜೆಯನ್ನು ಕೊಡಬೇಕು ಮತ್ತು ಪರ್ಯಾಯ ಪರೀಕ್ಷೆಗಳ ವ್ಯವಸ್ಥೆ ಮಾಡಬೇಕು. 5. ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಉನ್ನತ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಅವಕಾಶ ಒದಗಿಸಿಕೊಡಬೇಕು. 22. ತ್ರಿವಿಧ ಜಿಗಿತದ ಅಂಕಣದ ಸುಂದರವಾದ ಚಿತ್ರ ತೆಗೆದು ಅಳತೆಗಳು ಮತ್ತು ಭಾಗಗಳನ್ನು ಬರೆಯಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.